ವಿವರ್ಸ್ ಇವತ್ತು ಚಿತ್ರದುರ್ಗದ ಮುರುಘಾಸ್ವಾಮಿ ಮಠವನ್ನು ವೀಕ್ಷಣೆ ಮಾಡೋಣ. ಮುರುಘಾಸ್ವಾಮಿ ಮಠ ನೋಡೋಕ್ಕೆ ಭಾಳ ಚೆನ್ನಾಗಿದೆ. ಮನೋರಂಜನಾ ತಾಣ ಅಂತಲೂ ಹೇಳ್ಬೋದು. ಮತ್ತು ಜೀವನ ಶೈಲಿಯಲ್ಲಿ ಯಾವ ಥರ ಮನುಷ್ಯ ಇರಬೇಕು ಅನ್ನೋದನ್ನು ಚಿತ್ರಗಳಲ್ಲಿ ನಿರೂಪಿಸಿದ್ದಾರೆ. ಚಿತ್ರದ ಮೂಲಕವೇ ಜೀವನದ ಚಿತ್ರಣವನ್ನು ಕೊಟ್ಟಿದ್ದಾರೆ. ಹಳೆಯ ಕಾಲದ ಮನುಷ್ಯರು ಯಾವ ಥರ ಇರ್ತಿದ್ರು, ಈಗಿನ ಕಾಲದ ಮನುಷ್ಯರು ಯಾವ ಥರ ಇದ್ದಾರೆ ಅನ್ನೋ ಚಿತ್ರಣನೂ ಕೊಟ್ಟಿದ್ದಾರೆ. ಮತ್ತು ಬಂದುಬಿಟ್ಟು ಕವಿಗಳು ಯಾವ ಕವಿಗಳಿದ್ದಾರೆ ಎಲ್ಲರೂ ಭಾವಚಿತ್ರದೊಂದಿಗೆ ಅವರ ಹೆಸರನ್ನು ಹಾಕಿದ್ದಾರೆ. ಭಾಳ ಚೆನ್ನಾಗಿದ್ದಾವೆ. ಮತ್ತು ಪ್ರಾಣಿಗಳಲ್ಲಿ ಬಂದರೆ ಆನೆ, ಜಿಂಕೆ, ಒಂಟೆ, ಚಿರತೆ, ಸಿಂಹ, ಹುಲಿ ಈ ಥರ ಎಲ್ಲ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ನೋಡೋಕ್ಕೆ. ಮಕ್ಕಳು ಮಾತ್ರ ಭಾಳ ಇಷ್ಟಪಡ್ತಾರೆ. ಒಂದು ಸರಿ ಯಾರು ಬಂದು ಚಿತ್ರದುರ್ಗದಲ್ಲಿ ಇರುವಂಥ ಮುರುಘಾಸ್ವಾಮಿ ಮಠವನ್ನು ವಿಸಿಟ್ ಮಾಡಿ. ಭಾಳ ಚೆನ್ನಾಗಿದೆ. ಮತ್ತು ಬಂದ್ಬಿಟ್ಟು ನೀರಿನಲ್ಲಿ ಇರುವಂಥ ಪ್ರಾಣಿಗಳನ್ನು ಹೇಳ್ಬೇಕಂದ್ರೆ ಮೊಸಳೆ, ಸಿಂಹ, ಹಾವು ಇವು ಈ ಥರದ ಎಲ್ಲ ಪ್ರಾಣಿಗಳನ್ನು ಸಿಮೆಂಟಲ್ಲಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದ್ದಾವೆ. ಆಮೇಲೆ ಹಳೆ ಕಾಲದ ಬಗ್ಗೆ ಹೇಳ್ಬೇಕಂದ್ರೆ ಹಳೆ ಕಾಲದಲ್ಲಿ ಇದ್ದಂಥ ಜುರಾಸಿಕ್ ಪಾರ್ಕ್ ಅಂಥ ದೊಡ್ಡ ದೊಡ್ಡ ಜುರಾಸಿಕ್ ಪಾರ್ಕ್ ಅವೆಲ್ಲ ಬರ್ತಾವಲ್ಲ, ಆ ಥರದಂಥವು ಪ್ರಾಣಿಗಳ ಚಿತ್ರಗಳನ್ನು ದೊಡ್ಡದಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದ್ದಾವೆ ನೋಡೋಕ್ಕೆ ಜುರಾಸಿಕ್ ಪಾರ್ಕ್ ಅವೆಲ್ಲ. ಇನ್ನೊಂದು ಏನಪ್ಪ ಅಂದರೆ ಹಿಂದೂ ಮುಸ್ಲಿಮ್ಸ್ ಭಾವೈಕ್ಯತೆಗಳನ್ನು ತೋರಿಸುವಂಥ ಚಿತ್ರಗಳು ಭಾಳ ಇದ್ದಾವೆ. ಇದರಿಂದ ಮಕ್ಕಳಿಗೆ ಒಂದು ಪಾಠನೂ ಸಿಕ್ಕಂಗೆ ಆಗುತ್ತೆ. ಜೀವನದಲ್ಲಿ ಯಾವ ಥರ ಇರಬೇಕು, ಹಳೆ ಕಾಲದವ್ರು ಯಾವ ಥರ ಇದ್ದರು ಅನ್ನೋದನ್ನು ಈ ಚಿತ್ರಣದಿಂದ ಗೊತ್ತಾಗುತ್ತೆ. ಮತ್ತು ಬಂದ್ಬಿಟ್ಟು ಮರಗಿಡಗಳು ಭಾಳ ಚೆನ್ನಾಗಿದ್ದಾವೆ. ಕೂತ್ಕೊಳ್ಳೋಕ್ಕೆ ವಿಶ್ರಾಂತಿ ತಾಣಗಳು ಭಾಳ ಇದ್ದಾವೆ. ಒಂದು ಸರಿ ಬಂದ್ರಿ, ವಿಸಿಟ್ ಮಾಡಿರಿ. ತಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಅನಿಸ್ತಾ ಇದೆ. ಭಾಳ ಚೆನ್ನಾಗಿದೆ. ಮತ್ತು ಮುರುಘಾಸ್ವಾಮಿ ಮಠದಲ್ಲಿ ಸಣ್ಣ ಹುಡುಗರು ಆಡುವಂಥ ಗೇಮ್ಸ್ಗಳು ಭಾಳ ಇದ್ದಾವೆ. ಕಾರ್ ಆಗಿರ್ಬೋದು, ಜೋಕಾಲಿ ಆಗಿರ್ಬೋದು, ರೋಲ್ ರಮ್ ಆಗಿರ್ಬೋದು, ಆಮೇಲೆ ಹಡಗಿಂದು ಆಗಿರ್ಬೋದು, ಇವೆಲ್ಲ ಭಾಳ ಗೇಮ್ಗಳಿದ್ದಾವೆ ಆಡೋಕ್ಕೆ. ಆಮೇಲೆ ಕೋತಿಗಳಿದ್ದಾವೆ, ಆನೆ ಇದ್ದಾವೆ, ಒಳಗಡೆ ನಾನಾ ಥರದ ಪ್ರಾಣಿ ಪಕ್ಷಿಗಳಿದ್ದಾವೆ. ಇವೆಲ್ಲ ನೋಡ್ಬೋದು. ಒಂಥರ ಏನಪ್ಪ ಅಂದ್ರೆ ಒಂದು ಮ್ಯೂಸಿಯಮ್ ಅಂತಲೂ ಹೇಳ್ಬೋದು, ಮತ್ತು ಝೂ ಅಂತಲೂ ಹೇಳ್ಬೋದು, ವಿಶ್ರಾಂತಿ ತಾಣ ಅಂತಲೂ ಹೇಳ್ಬೋದು. ಇವೆಲ್ಲ ಹೊಂದಿರುವಂಥ ಚಿತ್ರದುರ್ಗದ ಮುರುಘಾಸ್ವಾಮಿ ಮಠ ಒಂದು ಒಳ್ಳೆಯ ಹೆಸರಿದೆ. ಭಾಳ ಚೆನ್ನಾಗಿದೆ ಮುರುಘಾಸ್ವಾಮಿ ಮಠ ನೋಡಲಿಕ್ಕೆ. ಒಂದು ಸರಿ ಬನ್ನಿ, ವಿಸಿಟ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ.